ನಮಸ್ತೆ ಎಲ್ಲರಿಗೂ. ನಾನು ದೇವಕ್ಕಿ. ಇದು ನಿಮಗೆ ಗೊತ್ತಿರ್ಬೋದು, ಮಲ್ಪೆದು ಫ್ಲೋಟಿಂಗ್ ಬ್ರಿಡ್ಜು ಆಯಿತಾ. ಮಲ್ಪೆ ಬೀಚ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಸಾಮಾನ್ಯ ಎಲ್ಲರೂ ಹೋಗಿರ್ತಾರೆ. ಈ ಫ್ಲೋಟಿಂಗ್ ಬ್ರಿಡ್ಜಿಗೆ ನಾನು ಇದು ಫಸ್ಟ್ ಟೈಮ್ ಹೋಗಿರೋದು. ಒಂಥರ ಚೆನ್ನಾಗಿತ್ತು. ಮತ್ತು ಅಭ್ಯಾಸ ಇದ್ದವರಿಗೆ ಸರಿ, ಅಭ್ಯಾಸ ಇಲ್ಲ ಅಂದರೆ ತೇಲಾಡ್ತಾ ಇರ್ತದೆ. ಸಮುದ್ರದ ಸ್ವಲ್ಪ ಮುಂದೆ ಹೋಗ್ತೀವಲ್ವ, ಅಲೆಗಳೆಲ್ಲ ಜೋರಾಗಿದ್ದಾಗ ಬ್ಯಾಲೆನ್ಸ್ ತಪ್ಪಿದರೆ ಏನಿಲ್ಲ, ಸಮುದ್ರದ ಒಳಗಡೆನೆ. ಆದರೆ ಸೈಡಿಗೆಲ್ಲ ಹಿಡ್ಕೊಳ್ಳೋದಕ್ಕೆಲ್ಲ ಇದೆ. ಸಮುದ್ರಕ್ಕೆ ಹೋದರೆ ನೋಡಿ, ಈ ಥರ ಮಗು ಥರ ಎಂಜಾಯ್ ಮಾಡಬೇಕು. ಆರಾಮ್ಸೆ ಕೂತ್ಕೊಂಡು ಆಟ ಆಡ್ತಾ ಇತ್ತು. ಫ್ಲೋಟಿಂಗ್ ಬ್ರಿಡ್ಜ್ ಒಳಗಡೆ ನಾವು ಹೋಗ್ತಾ ಇರಬೇಕಾದ್ರೆ ಶುರುಗೇನು ಅನಿಸ್ಲಿಲ್ಲ. ಮುಂದೆ ಹೋಗ್ತಾ ಇರುವಾಗ ಸಮುದ್ರದ ಅಲೆಗಳಿಂದ ಬ್ರಿಡ್ಜ್ ತೇಲ್ತಾ ಇತ್ತು. ನನ್ನ ಮಗ ಏನಿಲ್ಲ, ಮುಂದೆ ಹೋಗಿ ಏನೂ ಆಗೋದಿಲ್ಲ ಅಂತ ಅಂದ್ಕೊಂಡು. ಹುಡುಗರಿಗೆಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಇರ್ತದೆ. ನಮ್ಮಂಥವರಿಗೆಲ್ಲ ಸ್ವಲ್ಪ ಓರೆ ಆದ್ರೂ ಆಚೆ ಸಮುದ್ರಕ್ಕೆ ಬೀಳೋದೆ, ಮೊದಲೇ ಈಜು ಎಲ್ಲ ಬರೋದಿಲ್ಲ. ಮತ್ತು ಏನಿಲ್ಲ, ಉಪ್ಪು ನೀರು ಬಾಯಿ ಮೂಗಲೆಲ್ಲ ಹೋಗಿ ಅಷ್ಟೇ ಮತ್ತು ನಮ್ಮ ಕತೆ. ಮತ್ತು ಮಧ್ಯೆ ಹೋಗ್ತಾ ಇದ್ದ ಹಾಗೇ ಬ್ಯಾಲೆನ್ಸ್ ತಪ್ತಾ ಇತ್ತು. ಅದು ಬ್ರಿಡ್ಜೇ ತೇಲ್ತದೆ ಅಲ್ವಾ, ಎಲ್ಲೂ ಗ್ರಿಪ್ಪೇ ಸಿಗೋದಿಲ್ಲ. ಹೋಗಿ ಮುಂದೆ ಹೋಗಿ ಅಂತಲೇ ಅಂತ ಇದ್ದ ಹಿಂದ್ಗಡೆಯಿಂದ. ನನಗೆ ಒಂದೇ ಹೆಜ್ಜೆ ಇಡುವಾಗಲೂ ಅಷ್ಟೇ ತೇಲ್ತಾ ಇತ್ತು. ಸ್ವಲ್ಪ ದೂರ ಮಧ್ಯ ಹೋಗುವಷ್ಟೊತ್ತಿಗೆ ಆಗಲೇ ಇಲ್ಲ. ನಾನು ಮತ್ತೆ ಆಗೋದಿಲ್ಲ, ನನಗೆ ತಲೆ ಎಲ್ಲ ಸುತ್ತುತ್ತದೆ ಅಂತಂದೆ. ಮತ್ತು ಅಲ್ಲಿದ್ದ ಸೆಕ್ಯೂರಿಟಿ ಅವರು ಹಿಂದ್ಗಡೆಯಿಂದ ನಂದು ಏನು ಸೇಫ್ಟಿ ಇದಿರ್ತದಲ್ವ, ಜಾಕೆಟ್, ಅದ್ರದ್ದು ಹಿಂದೆ ಹಿಡ್ಕೊಂಡು ಪೋಲೆಮ್ಮ ದುಂಬು ದಾಲ ಆಪೂಜಿ ಅಂತ ಹಿಡ್ಕೊಂಡು ಮುಂದೆ ಕಲಿಸಿದ್ರು. ಹಾಗೂ ಹೀಗೂ ಮಾಡಿಕೊಂಡು ಹೇಗೋ ಫ್ಲೋಟಿಂಗ್ ಬ್ರಿಡ್ಜಿಗೆ ಬಂದ್ವಿ. ಸರಿ, ನಂದೊಂದು 2 ಫೋಟೋ ಎಲ್ಲ ತೆಗ್ದ ಮಗ. ಅವನಿಗೆ ನೀರಲ್ಲಿ ಆಟ ಆಡಬೇಕಾಗಿತ್ತು. ನಾನು ಹೋಗ್ತೇನೆ, ನೀವು ಇಲ್ಲೇ ಇರಿ ಅಂತಂದ. ಎಷ್ಟೋ 200 ರೂಪಾಯಿನೇನೋ ಟಿಕೆಟು ತಗೊಂಡು ಅಲ್ಲಿ ತನಕ ಬರೋದಕ್ಕೆ ಅವ್ನು 200 ರೂಪಾಯಿ ಟಿಕೆಟು ತಗೊಂಡು ಬಂದಿದ್ದು ಅಷ್ಟೇ. ನನ್ನನ್ನು ಅಲ್ಲಿ ಬಿಟ್ಟು, ಆಯಿತು ನಾನು ನೀರಲ್ಲಿ ಆಟ ಆಡ್ತೀನಿ, ಜಾಗ್ರತೆ ಮಗ ಅಂತೆಲ್ಲ ಅಂದು ಕಲಿಸಿದ್ದೆ ಅವನನ್ನು. ನಾನು ಸ್ವಲ್ಪ ಹೊತ್ತಿದ್ದೆ, ಆಮೇಲೆ ಭಯ ಶುರುವಾಯಿತು. ಅವನಲ್ಲಿ ಯಾವ ಥರ ಆಟ ಆಡ್ತಾನೋ, ಹೇಗಿರ್ತಾನೋ, ಎಷ್ಟು ದೂರ ಹೋಗ್ತಾನೋ ಅಂತ ಅಂದ್ಕೊಂಡು ನಾನು ವಾಪಸ್ ಬಂದೆ. ಮತ್ತು ನಾನು ಬರುವಷ್ಟೊತ್ತಿಗೆ ಅಲ್ಲಿ ಮೈಕದಲ್ಲೆಲ್ಲ ಕೂಗಿ ಕರೀತಾ ಇದ್ರು. ಯಾಕೆ ಹಾಗೆ ಮೈಕ ಹಾಕೊಂಡು ಕಿರ್ಚಿತಾ ಇದ್ರು ಅಂತಂದ್ರೆ, 2 ದಿನದ ಹಿಂದೆ ಒಂದಿಬ್ಬರು ಹುಡುಗಿಯರು ಸಮುದ್ರದ ನೀರಲ್ಲಿ ಕೊಚ್ಕೊಂಡು ಹೋಗಿ ಒಂದು ಕೆಟ್ಟ ಇನ್ಸಿಡೆಂಟ್ ಆಗಿತ್ತು. ಅಲ್ಲಿ ಅವರು ಅಂತಿದ್ರು, ಯಾಕೆ ಮುಂದೆ ಹೋಗ್ತೀರಿ, ಈ ಕಡೆ ಬನ್ನಿ ಅಂತ ಅಂದ್ಕೊಂಡು. ಅಲ್ಲಿದ್ದ ಜನಗಳಿಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಈ ಸಮುದ್ರಕ್ಕೆ ಇಳಿಯುವಾಗ ಅವರಿಗೆ ಎಂತ ಆಗ್ತದೋ ಗೊತ್ತಿಲ್ಲ, ಮುಂದೆ ಹೋಗೋದು. ಅಲ್ಲಿದ್ದ ಒಬ್ಬರು ಸೆಕ್ಯೂರಿಟಿ ಹಾಗೆ ಅಂತಿದ್ರು, ಸಾಯೋದಿಕ್ಕೆ ಅಂತ ಇಲ್ಲಿಗೆ ಬರ್ತೀರಾ, ಯಾಕೆ ಸ್ವಲ್ಪ ಇಲ್ಲಿ ಸಮುದ್ರದ ಬದಿಯಲ್ಲೇ ಕೂತ್ಕೊಂಡು ಆಟ ಆಡ್ಬೋದಲ್ವಾ, ಆ ಮಧ್ಯಕ್ಕೆ ಹೋಗುವಂಥದ್ದು ಏನಿದೆ. ಈಜು ಬರದವರು ಸಹ ಅಷ್ಟು ಮುಂದೆ ಹೋಗಿ ಸಮುದ್ರ ಕಂಡ್ರೆ ಅದು ಎಂತ ಹುಚ್ಚು ಆಗ್ತದೋ ಗೊತ್ತಿಲ್ಲ. ಸಮುದ್ರವನ್ನು ನೋಡ್ತಾ ಇದ್ದ ಹಾಗೇನೆ ಒಂಥರ ಹುಚ್ಚರಂಗೆ, ಅವನಿಗಿಂತ ನಾನು ಮುಂದೆ ಹೋಗಬೇಕು, ಯಾರೋ ಮುಂದೆ ಹೋಗಿದ್ದಾನೆ, ಅವನಿಗಿಂತ ನಾನು ಒಂದೇ ಹೆಜ್ಜೆ ಮುಂದೆ ಹೋದರೆ ನಾನು ಗ್ರೇಟು ಅಂತ ಅವರ ಭಾವನೆ ಇರ್ತದೆ. ನಮ್ಮಲ್ಲೆಲ್ಲ ಎಂತ ಗೊತ್ತಾ, ಈ ಸಮುದ್ರಕ್ಕೆಲ್ಲ ಸೂತಕ ಇದ್ದವರು ಇಳಿಬಾರ್ದು, ಮತ್ತು ಬಂಗಾರದ ಅಥವಾ ಚೈನ್ ಎಲ್ಲ ಉದ್ದ ಇದ್ದರೆ ಅದನ್ನೆಲ್ಲ ಹಾಕ್ಕೊಂಡು ಹೋಗಬಾರ್ದು, ಸಮುದ್ರ ಎಳ್ಕೊಳ್ಳುತ್ತೆ ಅಂತಾರೆ. ಕಾರಣ ಇಷ್ಟೇ, ಅದು ನಾವು ನೀರಿಗೆಲ್ಲ ಇಳಿಯುವಾಗ ಅದು ತೇಲುತ್ತೆ ನೋಡಿ, ಸರ ಹಾರಿ ಹೋಗುವಂಥ ಸಂಭವ ಇದೆ ಅಂತ ಅಂದ್ಕೊಂಡು. ಮತ್ತು ಅಮಾವಾಸ್ಯೆ ಹುಣ್ಣಿಮೆಯಲ್ಲೂ ಅಷ್ಟೇ ಅಲೆಗಳ ಅಬ್ಬರೆಲ್ಲ ಜಾಸ್ತಿ ಇರ್ತದೆ, ಆವಾಗಲೂ ಜಾಗೃತಿಯಾಗಿರಬೇಕು ಅಂತಾರೆ. ಮತ್ತು ನಮಗೇನು ಗೊತ್ತಾ, ಸಮುದ್ರದ ಈ ಮುಂದೆ ಹೋಗ್ತಾ ಇದ್ದ ಹಾಗೇನೆ ಕಾಲಡಿದ್ದು ಮರಳು ಇರ್ತದೆ ನೋಡಿ, ಆ ಮರಳು ಅಲೆಗಳು ನೀರು ಕೊಚ್ಕೊಂಡು ಹೋಗ್ತಿದ್ದಾಗ ಆ ಅಡಿಯ ನೀರು ಸಹ ಮರಳು ಒಟ್ಟಿಗೆ ಕೊಚ್ಕೊಂಡು ಹೋಗ್ತದೆ. ಆವಾಗ ನಮಗೆ ಅಡಿ ತಪ್ತದೆ. ಅದೂ ಕೆಲವು ಜನರಿಗೆ ಗೊತ್ತೇ ಆಗೋದಿಲ್ಲ. ಅಡಿ ತಪ್ಪಿದ ತಕ್ಷಣ ಬ್ಯಾಲೆನ್ಸ್ ಸಿಗೋದಿಲ್ಲ. ಎಂಥ ಈಜು ಬರುವವರಾದ್ರೂ ಒಂದು ಸಲ ಮುಳುಗಿದಾಗ ಬಾಯಿಗೆ ಈ ಉಪ್ಪು ನೀರೆಲ್ಲ ಹೋದಾಗ ಕಷ್ಟ ಆಗ್ತದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಅಂತ ನಾವು ಅನ್ನೋದು. ಏನೇ ಆದರೂ ಈ ಸಮುದ್ರ ಇಂಥ ಕಡೆ ಎಲ್ಲ ಹೋದಾಗ ತುಂಬ ಜಾಗರೂಕತೆಯಿಂದ ಇರಬೇಕು. ಯಾವುದು ನಮ್ಮ ಕೈಯಲ್ಲಿ ಇರೋದಿಲ್ಲ, ನಮ್ಮ ಹಿಡಿತದಲ್ಲೂ ಇರೋದಿಲ್ಲ, ಅವೆಲ್ಲ ನಿಯಂತ್ರಣ ಮಾಡುವಷ್ಟು ಕೆಪಾಸಿಟಿನೂ ನಮ್ಮಲ್ಲಿ ಇರೋದಿಲ್ಲ. ನೀರು, ಗಾಳಿ, ಬೆಂಕಿ ಇದಕ್ಕೆ ನಮಗೆ ಎದುರಾಗಿ ನಮಗೆ ಅದನ್ನು ಜಯಿಸೋದು ಕಷ್ಟ. ಅದಕ್ಕಾಗಿಯೇ ಸಮುದ್ರಕ್ಕೆ ನೋಡುವಾಗ ಅದು ಪ್ರಶಾಂತವಾಗಿರುತ್ತೆ, ಅಲೆಗಳು ಬರ್ತಾ ಇರ್ತದೆ, ಸುಂದರ ಇರ್ತದೆ. ಅದನ್ನು ಕೂತ್ಕೊಂಡು ನೋಡೋದು ಆನಂದಿಸ್ಬೋದು. ಒಂದು ಸ್ವಲ್ಪ ದೂರ ಹೋಗಿ
ನೀರಲ್ಲಿ ಆಟ ಆಡ್ಬೋದು. ಅದು ಬಿಟ್ಟು ಮುಂದೆ ಅವನಿಗಿಂತ ನಾನು ಮುಂದೆ, ಇನ್ನೊಬ್ಬನಿಗಿಂತ ನಾನು ಮುಂದೆ ಅಂತ ಹೋಗ್ತಾರೆ ನೋಡಿ, ಅಲ್ಲಿ ತುಂಬ ತಾಪತ್ರೆ ಆಗುತ್ತೆ. ಪಾಪ ಅಲ್ಲಿದ್ದ ಅವರು ಸೆಕ್ಯೂರಿಟಿ ಅವರಾದರು ಎಷ್ಟು ಅಂತ ನೋಡ್ತಾರೆ. ಅವ್ರಿಗೂ ಕಿರ್ಚುತ್ತಾ ಇರಬೇಕು, ಕೂಗ್ತಾ ಇರಬೇಕು. ಸಂಜೆ ಆಗ್ತಾ ಇದ್ದ ಹಾಗೇ ಅಲೆಗಳ ಅಬ್ಬರನು ಜೋರಾಗುತ್ತೆ. ಆವಾಗ ಏನು ಗೊತ್ತಾ, ಬ್ಯಾಲೆನ್ಸ್ ಒಂದು ಸಲ ತಪ್ಪಿತು ಅಂತಂದರೆ ಹೋಯಿತು. ಮತ್ತು ಯಾರೇ ಆದರೂ ಅಷ್ಟೇ, ಸಮುದ್ರಕ್ಕೆಲ್ಲ ಬೀಚಿಗೆಲ್ಲ ಆಟ ಆಡೋಕ್ಕಂತ ಹೋಗ್ತೀರಂತಂದರೆ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ತುಂಬ ಒಂಥರ ನಿಮ್ಮಿಂದ ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಭರವಸೆ ಇರುತ್ತೆ. ಅಲ್ಲಿ ಹೋಗಿ ಸುಮ್ಮನೆ ಜೀವನ ಕಳ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡು, ಯಾಕಂದರೆ ಅಲ್ಲಿ ಇದ್ದವರು ಅಂತಿದ್ರು ಆ ಸೆಕ್ಯೂರಿಟಿ ಎಲ್ಲ, ಎಂತಕ್ಕ ನಮಗೆ ಅದನ್ನು ನೋಡುವಾಗಲೇ ಬೇಜಾರಾಗುತ್ತೆ. ಚಿಕ್ಕ ವಯಸ್ಸಿನ ಮಕ್ಕಳು ಪಾಪ ಬಾಲಿ ಬದುಕಬೇಕಾಗಿರೋದು, ಇವರನ್ನು ನಂಬಿ ಮನೆಯವರು ಕಲಿಸ್ತಾರೆ. ಆದರೆ ಇಲ್ಲಿ ಅವರು ಪ್ರಾಣ ತಕ್ಕೊಂಡು ಹೋಗುವಾಗ ನಮಗೇನೆ ಬೇಜಾರಾಗ್ತದೆ ಅಂತ ಅಂದ್ಕೊಂಡು. ಹೌದು ಅಲ್ವಾ? ಯಾವುದೇ ಆಕ್ಸಿಡೆಂಟ್ ನಡಿಬೇಕಾದರೂ ನಡೆದು ಹೋದ್ಮೇಲೆ ಅದರದ್ದು ನಮಗೆ ಅರಿವಾಗೋದು, ಪಶ್ಚಾತ್ತಾಪ ಆಗುತ್ತೆ ಆಮೇಲೆ. ಹಾಗಾಗಿ ಯಾರೇ ಆದರೂ ಅಷ್ಟೇ ಇಂಥ ಸ್ಥಳಗಳಿಗೆ ಬಂದಾಗ ಜಾಗರೂಕತೆಯಿಂದ ಇರಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ.